ಇವತ್ತು ನಂಬಲಿಕ್ಕೇನೆ ಆಗ್ತಾ ಇಲ್ಲ. ನಮ್ಮೂರದು ಫೇಮಸ್ ಡೈವರ್ಸ್ ಕೊಡಿಸುವಂತ ಲಾಯರ್ ಇವತ್ತಿಗೆ 100ನೇ ಕೇಸ್, ಸತ ಸಂಭ್ರಮ. ಆ 100ನೇ ಕೇಸು ಅಂತಿಂತ ಕೇಸಲ್ಲ. ನನ್ನ ಕ್ಲೈಂಟ್ಗೆ ನಾನು 1 ಕೋಟಿ ರೂಪಾಯಿ ಕಾಂಪನ್ಸೇಷನ್ ಕೊಡ್ತೇನೆ ಅಂತ ಇವತ್ತು ನಾನೊಂದು ಪ್ರೂವ್ ಮಾಡಿ ತೋರಿಸ್ಬೇಕಿದೆ. ಆದರೆ ನಾನು ಅವ್ರ ಹತ್ರ ಯಾವತ್ತೂ ಒಂದು ದುಡ್ಡಿಗೆ ಆಸೆ ಪಟ್ಟ ವ್ಯಕ್ತಿ ನಾನಲ್ಲ. ಆದ್ರೂ ಒಂದು 20% ಸೈಡಿಗೆ ಇಡ್ಲಿಕ್ಕೆ ಹೇಳಿದ್ದೇನೆ. ನನ್ನ ಜೀವನದಲ್ಲಿ ಯಾವತ್ತೂ ನಾನು ಕೇಸಿನಿಂದ ಓಡಾಡಿದ ವ್ಯಕ್ತಿ ಅಲ್ಲ. ಕೇಸ್ಗಳೇ ನನ್ನನ್ನು ಹುಡ್ಕೊಂಡು ಬರೋದು. ಯಾಕಂದ್ರೆ ನಮ್ದು ಟೆಕ್ನಿಕ್ ಆ ಥರ ಇದೆ. ನಾನು ಯಾವತ್ತೂ ಕೂಡ ಈ ಒಂದು ನಮ್ಮ ಲವರ್ಸ್ ಡೇ ದಿವಸ ಎಲ್ಲ ಗಂಡಂದ್ರಿಗೂ ಒಂದೊಂದು ಕಾರ್ಡ್ ಕಳಿಸೋದು. ಅದ್ರಲ್ಲಿ ಜಸ್ಟ್ ಬರೀದಿರೋದು, ಡಿಯರ್ ನೀವು ನನ್ನನ್ನು ಮರ್ತಿದ್ದೀರಾ, ನೀವು ಮರ್ತಿದ್ರು ನಾವು ನಿಮ್ಮನ್ನು ಮರ್ತಿಲ್ಲ ಅಂತ. ಅದೇ ಬಿಡಿ, ಅದರ ನೆಕ್ಸ್ಟ್ ಡೇನೇ ಸ್ಟಾರ್ಟ್. ಹೆಂಡತಿಯರು ಕಾಲರ್ ಪಟ್ಟಿ ಹಿಡ್ಕೊಂಡೇ ನಮ್ಮ ಆಫೀಸಿಗೆ ಕರ್ಕೊಂಡು ಬಂದ್ಬಿಡ್ತಾರೆ. ಇವತ್ತು ಅದೇ ಥರದ ಕೇಸ್ಗಳು ಬಂದರೆ ಎಲ್ಲದನ್ನೂ ಒಂದು ಕ್ಲಿಯರ್ ಮಾಡಿಬಿಡ್ಬೇಕು. ಓಹೋ, ಅದೇ ಒಂದು ಗ್ರೀಟಿಂಗ್ ಕಾರ್ಡ್ದೇ ಕೇಸ್ ಬಂದಂಗಿದೆ. ಇರ್ಲಿ ಅವ್ರ ಎದುರಿಗೆ ಒಂಚೂರು ನಾವು ಬಿಸಿ ಇದ್ದಾಗ ಮಾಡ್ಬೇಕು. ವಕೀಲ್ರೆ, ಸಮಸ್ಯೆ ಏನ? ಇವರ ರಂಗಿನಾಟ ನಂಗೆ ಸಾಕಾಗೋಯ್ತು. ಯಾಕೆ? ನೋಡಿ, ಇಲ್ಲಿ ಬನ್ನಿ, ಇಲ್ಲಿ ನೋಡಿ. ಏನ್ ತೋರಿಸಿದ್ರು? ಅದಲ್ಲ ವಕೀಲ್ರೆ, ಇಲ್ಲಿ ಬನ್ನಿ, ನೋಡಿ ಈ ಕಾರ್ಡ್ ನಿನ್ನೆ ಬಂದಿದೆ. ಈ ಕಾರ್ಡ್ ಅಲ್ಲಿ ಏನ್ ಬರ್ದಿದೆ ಗೊತ್ತಾ? ನಮ್ದೇ ಕಾರ್ಡ್. ನನ್ನ ಪರಿಚಯ ಆಯ್ತಾ? ನೀವು ನನ್ನನ್ನು ಮರ್ತಿದ್ರು ನಾವು ನಿಮ್ಮನ್ನು ಮರ್ತಿಲ್ಲ. ಅದ್ ನಿಮ್ಗೆ ಗೊತ್ತಾಯ್ತು? ಅದಂದ್ರೆ ಇವನ ಮುಖಕ್ಕೆ ಅದಕ್ಕಿಂತ ಜಾಸ್ತಿ ಯಾರು ಬರ್ಲಿಕ್ಕೆ ಚಾನ್ಸ್ ಇಲ್ಲ. ವಕೀಲ್ರೆ, ಇವರು ನನ್ನ ಬೆನ್ನಿನ ಹಿಂದೆ ಆಡುವ ರಂಗಿನಾಟ ನಂಗೆ ಸಾಕೋಗೋಯ್ತು. ನಂಗೆ ಇದು ಬೇಡ, ಇದು ನಂಗೆ ಬೇಡವೇ ಬೇಡ. ಆಯ್ತಮ್ಮ, ನಿಮ್ಗೆ ಬೇಡ ಆದ್ರೆ ತೊಂದರೆ ಇಲ್ಲ. ನಮ್ಮ ಮನೆಯಲ್ಲೂ ಮಕ್ಕಳಿದ್ದಾರೆ. ಅವ್ರೀಗ ಅವ್ರ ತಾಯಿ ಜೊತೆಗೆ ತವ್ರ ಮನೆಗೆ ಹೋಗಿದ್ದಾರೆ. ಅವ್ರು ಬಂದ ಮೇಲೆ ತಿಂತಾರೆ. ಮಾವಿನ ಒಳಗಿಡ್ತೇನೆ ನಾನು. ಎಲ್ಲಿದೆ ಮಾವಿನ ಹಣ್ಣು? ಇದು ಬಾಕ್ಸ್ ಅಲ್ಲಿ ತಂದಿದಿರಲ್ಲ. ಅಯ್ಯೋ, ಅದನ್ನ ಸ್ವಲ್ಪ ಬಿಚ್ಚಿ ನೋಡಿ. ಯಾವ ಮಗು ಯಾರು ತರ್ಲಿಕ್ಕೆ ನಿಂಗೆ? ಮಗುವಿಂದನೇ ಸಮಸ್ಯೆ ಆದದ್ದು ವಕೀಲ್ರೆ, ಮಗುವಿಂದನೇ ಸಮಸ್ಯೆ ಆದದ್ದು. ನಂದು ಖಾಲಿ ಒಂದು ಕಾಡು ಬಂದದಕ್ಕೆ ನನ್ನನ್ನು ನಾಯಿ ಹೇಳ್ಕೊಂಡು ಬಂದ ಹಾಗೆ ನನ್ನ ಇಲ್ಲಿ ಎಲ್ಲ ರಾಧ ಅಂತ ಮಾಡಿದ್ಲಲ್ಲ ವಕೀಲ್ರೆ, ಇಲ್ಲಿ ಬನ್ನಿ ವಕೀಲ್ರೆ. ಈ ಮಗುವಿಂದ ಏನೆಲ್ಲ ಸಮಸ್ಯೆ ಆಗಿದೆ ಗೊತ್ತುಂಟ? ಏನಾಗಿದೆಪ್ಪ? ಇವಳು ಪ್ರೆಗ್ನೆನ್ಸಿಯಿಂದ ಮೊನ್ನೆ ಮಗು ಹುಟ್ಟುವವರೆಗೆ ನಾನು ಖರ್ಚು ಮಾಡಿದವ ನಾನು ವಕೀಲ್ರೆ. ಮೊನ್ನೆ ಮಗುವಿನ ನಾಮಕರಣಕ್ಕಂತ ಒಂದು 50 ಜನ ಮನೆಗೆ ಬಂದಿದ್ರು ವಕೀಲ್ರೆ. ಎಲ್ಲ ಬಂದವರು ಊಟ ಮಾಡಿ ಮಗುವನ್ನು ನೋಡಿ ಹೇಳುದೆಂತ, ಮಗು ನಿನ್ನಾಗೆ ಇಲ್ಲ, ಮಗು ಅವರ ತರ ಇದೆ, ಮಗು ಇವರ ತರ ಇದೆ ಹೇಳುದು ವಕೀಲ್ರೆ. ನೋಡಪ್ಪ, ಎಲ್ರೂ ಮಗುವನ್ನು ನೋಡಿದ ತಕ್ಷಣ ಅದು ಹೇಳುದು ಈಗ ಮಾಮೂಲಿ. ಅದು ಮಗು ತಂದೆ ತರ ಅಲ್ಲ, ಅವರ ಮಾವನ್ ತರ, ಅತ್ತೆ ತರ, ಅಣ್ಣನ್ ತರ ಕಾಮನ್ ಅದು. ಹೇಳಿ ಅವ್ರು ಸ್ವಲ್ಪ. ವಕೀಲ್ರೆ, ರಕ್ತ ಸಂಬಂಧಕ್ಕೆ ಹೋಲಿಸಿದ್ರೆ ಓಕೆ ವಕೀಲ್ರೆ, ಇದು ಹಾಗಲ್ಲ ವಕೀಲ್ರೆ. ಬಂದವರು ಹೀಗೆ ಮಗುವನ್ನು ನೋಡುದು ವಕೀಲ್ರೆ, ಮಗುವಿನ ಮೂಗುಂಟಲ್ಲ ಸೇಮ್ ಬೆಳಿಗ್ಗೆ ಪೇಪರ್ ಹಾಕೋನ ಹುಡುಗನ ತರಾನೇ ಹೇಳುದು ವಕೀಲ್ರೆ. ಕಣ್ಣು ವಕೀಲ್ರೆ, ಕಣ್ಣು ರಾತ್ರಿ ವಾಚ್ಮ್ಯಾನ್ ಇದ್ದಾನಲ್ಲ ಒಂದೇ ಕಣ್ಣು ಅಂತ ಹೇಳುದು ವಕೀಲ್ರೆ. ಅದು ಬಿಡಿ ವಕೀಲ್ರೆ, ಒಂದು ಇದು ಕೂಡ ವಕೀಲ್ರೆ. ಯಾವ್ದದು? ಕೈ ಬೆರಳು ವಕೀಲ್ರೆ. ಮೊನ್ನೆ ಎಲೆಕ್ಷನ್ಗೆ ಪ್ಯಾಂಪ್ಲೆಟ್ ಕೊಡ್ಲಿಕ್ಕೆ ಅಂತ ಒಬ್ಬ ಬಂದಿದ್ದ. ಕೈ ಬೆರಳು ಕೂಡ ಸೇಮ್ ಅವಂತಾರಂತೆ ಹೇಳುದು ವಕೀಲ್ರೆ. ಅದು ಬಿಡಿ ವಕೀಲ್ರೆ, ಮೊನ್ನೆ 3 ದಿವಸದಿಂದ ಮಗು ಕಂಟಿನ್ಯೂ ಆಳ್ತಾ ಇತ್ತು. ನಮ್ಮ ಮನೆ ಹತ್ರದೊಂದು ಮುದುಕಿ ಬಂತು. ಮುದುಕಿ ಇದು ಮಗುವನ್ನು ನೋಡಿದ್ದು, ಇದು ಮಗು ಕಂಟಿನ್ಯೂ ಆಳ್ತಾ ನೋಡಿದ್ರೆ ಸೇಮ್ ಆ ಮಜಾ ಭಾರತದಲ್ಲಿ ವಟ 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 ಅಂತ ಮಾತಾಡ್ತಾನಲ್ಲ, ಸೇಮ್ ನಿರಂಜನ್ ತರನೇ ಅಂತ ಹೇಳುದು ವಕೀಲ್ರೆ. ಬಿಡಿ ವಕೀಲ್ರೆ, ಇಡೀ ಮಗುವಿನ ಬಾಡಿಯಲ್ಲಿ ಒಂದು ಕೂದಲು ಕೂಡ ನನ್ನ ತರ ಉಂಟಂತ ಹೇಳಿದ್ರೆ ಬೇಸರ ಇಲ್ಲ ವಕೀಲ್ರೆ. ಆ ಕೂದಲು ಕೂಡ ಅವರ ತರ ಉಂಟಂತೆ ವಕೀಲ್ರೆ. ಮತ್ತೆ ಅವರು ನೋಡಿದ್ರೆ ಯಾವತ್ತೂ ಬಿಸಿ ಇದ್ದೇನೆ ಅಂತ ಹೇಳ್ತಾ ಇರ್ತಾರೆ. ಮೊನ್ನೆ ವಕೀಲ್ರೆ, ಮೊನ್ನೆ ಒಂದು ಹೇಳದೆ ಮಧ್ಯಾಹ್ನ ನಾನು ಮನೆಗೆ ಬಂದೆ ವಕೀಲ್ರೆ. ಮನೆಗೆ ಬರ್ತೇನೆ ವಕೀಲ್ರೆ, ಅಂಗಳದಲ್ಲಿ ಶೂ ಉಂಟು ವಕೀಲ್ರೆ, ಶೂ. ಇವಳ ಹತ್ರ ಕೇಳಿದೆ ವಕೀಲ್ರೆ, ಯಾರು ಬಂದದ್ದು. ಇವಳು ಹೇಳಲಿಕ್ಕೆ ತಯಾರಿಲ್ಲ ವಕೀಲ್ರೆ. ಕೇಳಿ ವಕೀಲ್ರೆ, ಯಾರು ಬಂದದ್ದು? ಈ ಗ್ರೌಂಡ್ ಅಲ್ಲಿ ಆಟ ಆಡ್ಲಿಕ್ಕೆ ಸ್ಪೋರ್ಟ್ಸ್ ಶೂ ಹಾಕೊಂಡು ಬಂದ ಅಂತ ಆಟಗಾರ ಯಾರಮ್ಮ ಅವನು? ಅಯ್ಯೋ ವಕೀಲ್ರೆ, ಯಾರು ಬರ್ಲಿಲ್ಲ, ಅದ್ ನಮ್ಮನೆ ನಾಯಿ. ನೋಡಿ ವಕೀಲ್ರೆ, ಅವಳಿಗೆ ನಾಯಿದ್ದು ಟಚ್ ಉಂಟು. ಯಾಕೆ ಮಾತಾಡ್ತಾ? ಅಲ್ಲ ವಕೀಲ್ರೆ, ನನ್ನ ನೋಡ್ಲಿಕ್ಕೆ ಅಂತ ಬರುವಂತದ್ದಾದ್ರೆ ಯಾರಾದ್ರೂ ಶೂಸ್ ಅಲ್ಲೇ ಬಿಟ್ಟು ಬರ್ತಾರಾ? ಅದೌದು. ಅಲ್ಲ, ಇದಕ್ಕೂ ಹೌದೌದು ಹೇಳ್ತೀಯಲ್ಲ. ನಿಮ್ದು ಮದುವೆದು ಸರ್ಟಿಫಿಕೇಟ್ ಏನಾದ್ರೂ ಇದೆಯಾ? ನನ್ಗೆ ನೀನು ಗಂಡನ ಅನ್ನೋದೇ ಡೌಟ್ ಇದೆ ನನಗೆ. ನಿಮ್ದು ಲವ್ ಮ್ಯಾರೇಜ್?
ನಿಮ್ಗೆ ಗೊತ್ತಾಯ್ತು ವಕೀಲ್ರೆ. ಅಲ್ಲ ನೀವು ಈ ತರ ನಾಯಿ ತರ ಕಿತ್ತಾಡುವಾಗಲೇ ಗೊತ್ತಾಗುತ್ತೆ ನಿಮ್ದು ಲವ್ ಮ್ಯಾರೇಜ್ ಅದು. ವಕೀಲ್ರೆ ನಮ್ದು ಲವ್ ಮ್ಯಾರೇಜ್, ಆದ್ರೆ ನಾನು ಲವ್ ಮಾಡೋ ಮೊದ್ಲು ಅವಳಿಗೆ ಸುಮಾರು ಲವ್ ಇತ್ತು ವಕೀಲ್ರೆ. ಇದು ನಂಗೆ ಹೆಂಗ್ ಗೊತ್ತಾದದ್ದು ಗೊತ್ತುಂಟ ವಕೀಲ್ರೆ, ಇವಳಿಗೆ ಒಂದು ಅಭ್ಯಾಸ ಉಂಟು. ಈಗ ಇವಳಿಗೆ ಒಂದು ಬಾಯ್ ಫ್ರೆಂಡ್ ಬಿಟ್ಟ ತಕ್ಷಣ ಒಂದು ಅಕ್ಕಿ ಕಾಳನ್ನು ಡಬ್ಬದಲ್ಲಿ ಹಾಕಿ ಹಿಡಿದು ವಕೀಲ್ರೆ. ಈಗ ಒಂದ್ ದಿವಸ ಇವಳು ತವರ ಮನೆ ಹೋದಾಗ ಆ ಡಬ್ಬವನ್ನು ಬಿಚ್ಚಿ ನೋಡಿದೆ. ವಕೀಲ್ರೆ ಸಂಬಂಧ ವಿಷಯ ಹೇಳ್ಬಾರ್ದು, ಓಪನ್ ಮಾಡಿ ನೋಡ್ತೇನೆ ವಕೀಲ್ರೆ. ಅದ್ರಲ್ಲಿ 6 ಅಕ್ಕಿ ಕಾಳು ಮತ್ತೆ 50 ರೂಪಾಯಿ ಇತ್ತು ವಕೀಲ್ರೆ. 6 ಅಕ್ಕಿ ಕಾಳು ವಕೀಲ್ರೆ. ಏನಮ್ಮ 6 ಅಕ್ಕಿ ಕಾಳು? 6 ಅಕ್ಕಿ ಕಾಳು ಅಂದ್ರೆ 6 ಜನ. ಹೌದಮ್ಮ, ಒಂದು 50 ರೂಪಾಯಿ ಅನ್ನೋದಿಟ್ಟದಲ್ಲಿ. ಓ ಅದು 50 ರೂಪಾಯ? ಏನ್ ಗೊತ್ತಾ ವಕೀಲ್ರೆ, ಅವ್ರ ಜೊತೆ ಲವ್ ಹೋಗೋ ಮೊದ್ಲೇ ನಾನು 1 kg ಅಕ್ಕಿ ಮಾರಿ ಬಿಟ್ಟಿದ್ದೀನಿ. 6 ವಕೀಲ್ರೆ ಕೇಳಿ, 6 ಒಂದು 6 ಅಕ್ಕಿ ಕಾಳಿಗೆನೇ ಈ ತರ ಮೈ ಮೇಲೆ ಇರೋ ಬಿಟ್ಟು ಅವ್ರ ತರ ಆಡ್ತಾ ಇದ್ದಾನೆ. ಇನ್ನು 1 kg ಅಕ್ಕಿ ಮಾರಿದ್ ಗೊತ್ತಾದ್ರೆ ಮೈ ಮೇಲೆ ಇರೋ ಬಟ್ಟೆ ಎಲ್ಲ ಹರ್ಕೊಂಡು ಉರಿಡಿ ಓಡಾಡ್ಬಿಡ್ತಾನೆ. ಅಮ್ಮ 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 ಒಂಚೂರು ಸಮಾಧಾನ ಮಾಡಿ ಅಮ್ಮ. ನಾನು ಯಾಕೆ ಸಮಾಧಾನ ಮಾಡ್ಬೇಕು? ಮಗುವಿನ ತಂದೆ ಇದ್ದಾರಲ್ಲ, ಬೇಕಾದ್ರೆ ಅವನ ಆಡಿಸಿ ಮಲಗಿಸಿ. ನಾನ್ ಯಾಕೆ ಸಮಾಧಾನ ಮಾಡ್ಬೇಕು ವಕೀಲ್ರೆ? ಇವತ್ತು ತೀರ್ಮಾನ ಆಗದೆ ನಾನು ಮಗು ಮುಟ್ಟುದಿಲ್ಲ. ಏನ್ ಮಾಡುದು? ನಾವು ಗ್ರೀಟಿಂಗ್ ಕಳಿಸಿದ ಗ್ರಾಚಾರಕ್ಕೆ ನಾವೇ ಏನಾದ್ರು ಮಾಡ್ಬೇಕಲ್ಲ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೇನೋ? ಇಷ್ಟೆಲ್ಲ ಮನೆ ಎಲ್ಲ ಗುಡ್ಸಿ ಗುಂಡಾಂತರ ಮಾಡಿದ್ಯಲ್ಲ, ನನ್ನನ್ನ ಯಾಕೆ ಬಿಟ್ಟಿದ್ಯಾ? ನನ್ನನ್ನು ಆಡ ಇಟ್ಟು ಬಿಡು. ನನ್ನನ್ನು ಆಡ ಬಿಟ್ಟು ಬಿಡು, ನನ್ನನ್ನು ಆಡವನ್ನಿಟ್ಟು ಬಿಡು. ಇನ್ನೊಂದು ಮಾತು ಈಗ ನಿನ್ನ ಬಾಯಿಂದ ಬತ್ತು ಅಂದ್ರೆ ಮೆಟ್ಟಲ್ಲಿ ಹೊಡಿತೀನಿ. ಊರಲ್ಲಿ ನಾನು ಎಷ್ಟು ಜನ ಅಂತ ಕೇಳನೆ, ಯಾವ ನಾಯಿ ನನ್ನ ಮಗನು ಈ ಕಿತ್ತೋದ್ ಮುಸುಡಿ ಹಡ ಇಟ್ಕೊಳಕ್ಕೆ ಬರ್ಲಿಲ್ಲ. ಹೆಣ್ಣು ಮಕ್ಕಳು ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕಿ ನೀನು ಮಾತ್ರ ಕುಡ್ದು ಜಾಲಿ ಮಾಡ್ತಿದ್ಯಲ್ಲ, ಇದು ನಿನಗೆ ಸರಿ ಅನ್ಸುತ್ತಾ? ಇದು ತಪ್ಪಲ್ವಾ? ನನ್ನ ಕ್ಷಮಿಸ್ಬಿಡು. ಹಾಳಗೆರಿದು ಬರ್ನೇ ಹೊಲ್ದಲ್ಲ, ಕ್ಷಮಿಸ್ಬಿಡು. ಜಲಜಾ 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 ನನ್ನ ಕ್ಷಮಿಸ್ಬಿಡು. ಜಲಜ ಇನ್ಯಾವತ್ತೂ ಕುಡಿಯಲ್ಲ. ಹೋಗ್ಲಿ ಬಿಡಿ, ನೀವ್ ಯಾಕೆ ನನ್ ಕಾಲಕ್ ಬೀಳ್ತೀರಾ? ನೀವ್ ನನ್ ಕಾಲಕ್ ಬೀಳ್ಬಾರ್ದು ಅಂತಿದ್ದೀನಿ. ಗಂಡಸ್ರು ಹೆಂಡತಿ ಕಾಲಕ್ ಬೀಳ್ಬಾರ್ದು ಅಂದ್ರೆ. ಜಲಜಾ ನೀನ್ ಗಂಡ್ಸ? ನೀನ್ ಕಣಲೆ. ಅಯ್ಯಯ್ಯೋ ನಾನು ಗಂಡ್ಸಂತೆ. ಹೌದೌದು ನಾನು ಗಂಡ್ಸೆ. ಇನ್ ಯಾವತ್ತು ಕುಡಿಯಲ್ಲ ಅಂತ ನನ್ನ ತಾಳ್ಮೆ ಪ್ರಮಾಣ ಮಾಡಿ ಹೇಳಿ. ಜಲಜಾ ಇಂಥ ಸಣ್ಣ ಸಣ್ಣ ಮ್ಯಾಟ್ರಿಗೆಲ್ಲ ತಾಳಿ ಹತ್ರ ಹೋಗ್ಬೇಡ, ಅದು ಬಹಳ ಪವಿತ್ರವಾದದ್ದು. ಬೇಕಾದ್ರೆ ಕೈಗೆ ಮಾಡಿಸ್ಕೋ. ನನಗೆ ತಾಳ್ಮೆ ಪ್ರಮಾಣ ಮಾಡ್ಬೇಕು ಅಷ್ಟೇ. ತಾಳ್ಮೆ ಪ್ರಮಾಣ ಮಾಡ್. ಎಲ್ರಿ ತಾಳಿ? ಲಾಸ್ಟ್ ವೀಕ್ ಅಡ ಇಟ್ಟು ಮಾಡ್ಲಿಲ್ವಾ ಜಾಲಿ? ಹಣದೋನೆ ಏನ್ರಿ ಇದು ರೋಲು? ವಾರನು ಅಂಗಡಿಗೆ ತಗೋ ಗಡ ಇಡ್ತಿದ್ರೆ ಸೇಟಿ ಎಷ್ಟು ಅಂತ ಬಿಲ್ ಹಾಕ್ತಾನೆ. ಹಾಕ್ಕೊಂಡ್ ಬಿಲ್ ಬುಕ್ನೇ ಕೊಟ್ಟಳಿಸ್ಬಿಟ್ಟ. ಈ ಬಿಲ್ ಮಾತ್ರ ಹಾಳು ಮಾಡ್ಬೇಡ. ಯಾಕೆ? ತಿರ್ಗಾ ಬುಡ್ಸ್ಕೊಬಂದ್ ಹಡ ಇಡ್ಬೇಕಲ್ಲ. ನಾನ್ ನಮ್ಮಪ್ಪಂಗ್ ಫೋನ್ ಮಾಡ್ತೀನಿ ಕಣಲೆ. ಹೇಳ್ಕೊಳೆ ಹೇಳ್ತೀನಿ. ನಿಂದಮ್ಮಯ್ಯ ನಿಮ್ಮ ಅಪ್ಪನ ಮಾತ್ರ ಆ ನಾಯಿ ನನ್ನ ಮಗನ್ ಕಾಲ್ ಮಾಡ್ಬೇಡ. ಗೆದ್ದಿರಕ್ ಬರ್ಸ್ಬೇಕಾರ್ ಕೊಡ್ತೀನಿ. ಇದನ್ ಯಾವ ಮೊದಲ್ ಕದ್ಯೋ? ಇಷ್ಟಾದ್ಮೇಲೂ ನಾನ್ ಸುಮ್ನೆ ಇರಲ್ಲ. ನಾನ್ ನಮ್ಮಪ್ಪ ಫೋನ್ ಮಾಡ್ತೀನಿ. ನೀ ಕಾಲ್ ಮಾಡ್ಬೇಡಮ್ಮ, ನಾನೇ ಬರ್ತೀನಿ. ಅವ್ರಪ್ಪ ಬರ್ತಾವನು, ಹೋಗೋ ಸೈಡ್ಗೆ. ಎಲ್ಲವನು
ನನ್ನ ಮಗಳಿಗೆ ಕುಡ್ದು ಕುಡ್ದು ಟಾರ್ಚರ್ ಕೊಡ್ತಿರೋನು ಇವತ್ತು ಸಿಗ್ಲಿ ಕಾಲಲ್ಲಿ ಹಾಕೊಂಡು ತುಳಿದು ಚಟ್ನಿ ಮಾಡಿ ಇಡ್ಲಿ ಹತ್ಕೊಂಡು ತಿಂದು ಬಿಡ್ತೀನಿ ಎಲ್ಲ ಮಾವನು ಎಲ್ಲಿ ಎಲ್ಲವನು ಅಪ್ಪ ತಾತ ಕರೀತಾರೆ ಬಾರಪ್ಪ. ಇವ್ ನಿನ್ನ ಅಪ್ಪ ಅಲ್ಲ ಕಣ. ಮತ್ ಮನೇಲಿ ಯಾರು ಇಲ್ದಾಗ ನಾನೇ ಅಪ್ಪ ಅಂತಾನೆ. ಲೇ ಗುಳ್ಳೆನರಿ ಕಂಡೋರ್ ಜಮೀನಲ್ಲಿ ಬಾವುಟ ಹಾರ್ಸಕ್ ಬರ್ಬೇಡ. ನಾನ್ ಯಾರು ಗೊತ್ತಾ? ಮಿಂಟಿ ದಾದ. ಕರೆಕ್ಟ್ ಆಗಿ ಹೇಳು, ಬೇರೆಯವ್ರಿಗೆ ಕೆಟ್ಟದಾಗ ಕೇಳಿಸುತ್ತೆ. ಐ ಆಮ್ ಪವರ್ಫುಲ್ ಮಿಲಿಟರಿ ಮ್ಯಾನ್. ಮಿಲ್ಟ್ರಿಯೋ ಮಗ, ನಾಳೆ ಗಾಂಧಿ ಜಯಂತಿ, ಬಾರೆಲ್ಲ ಬಂದಿರ್ತವೆ, ಒಂದು ಕ್ವಾರ್ಟರ್ ಕೊಡಿಸ್ತೀರಾ? ಯಾಕೆ ಕೆಮ್ತಾ ಇದ್ದೀರಾ? ಇದು ಕೆಮ್ಮಲ್ಲ ಕಣ, ಸ್ಮೈಲು. ಏನು ಅಂದ್ರೆ ನಮ್ಮಪ್ಪ ಬಂದಿದ್ದಾರೆ, ಕರೀತಿದ್ದಾರೆ. ಓ ನಿಮ್ಮ ಅಪ್ಪ ಬಂದ್ರಾ? ಎಲ್ಲಿ? ಮಾವನವ್ರು ಎಷ್ಟೊತ್ತಲ್ಲಿ ಬಂದ್ರಿ? ಚೆನ್ನಾಗಿದ್ದೀರಾ? ಮನೆ ಕಡೆ ಎಲ್ಲ ಸೌಖ್ಯನಾ? ಯಾಕೋ ನನ್ ಮಗಳಿಗೆ ಕುಡ್ದು ಕುಡ್ದು ಟಾರ್ಚರ್ ಕೊಡ್ತೀಯಾ? ಮಾವ ಅದೇನಾಯ್ತು ಗೊತ್ತಾ? ನಿನ್ನ ಮಗಳು ಹನಿಮೂನ್ಗೆ ಕೊಡೈಕೆನಾಲ್ಗೆ ಹೋಗೋದ ಅಂತ. ನಾನು ಊಟಿಗೆ, ಅವಳು ಕೊಡೈಕೆನಾಲ್ಗೆ, ನಾನು ಊಟಿಗೆ. ಹಿಂಗೆ ಇಬ್ರಿಗೆ ಬಾರಿ ಜಗಳ ಆಗೋಯ್ತು. ಅದ್ಕೊಂದ್ ನಿರ್ಧಾರಕ್ಕೆ ಬಂದು. ನಿರ್ಧಾರನ? ಏನು? ಅವಳು ಕೊಡೈಕೆನಾಲ್ಗೆ ಹೋದ್ಲು, ನಾನು ಊಟಿಗೆ ಹೋದೆ. ಪಾಪ ಅಂತ ಜೊತೆಗೆ ಹೋಗಿದ್ದೆ. ಸಾರಿ, ಅವನ್ ಜೊತೆಗೆ ಹೋಗಿದ್ದೆ. ಅವಳು ಕೊಡೈಕೆನಾಲು, ನೀನು ಊಟಿ. ಮತ್ ಇದು ಎಲ್ಲಿಂದ ಬಂತ? ಗೋವಾ ಗೋವಾ ಕರ್ಕೊಂಡು ಹೋಗಿ. ನೀವಿಬ್ರು ಬೇರೆ ಬೇರೆ ಕಡೆ ಹೋಗಕ್ಕ ಮದ್ವೆ ಮಾಡ್ಸಿದ್ದು. ಸ್ವಲ್ಪ ಮುಖ ನೋಡು, ನನ್ ಮಗಳ ಮುಖ ನೋಡ. ಆ ಕಿತ್ತೋದ್ ಮುಖ ನೋಡಕ್ಕಾಗ್ದೇನೆ ಎದ್ರಕೊಂಡು ಎಣ್ಣೆ ಹೊಡಿತಾ ಇರೋದು. ಯಾರಾದ್ರೂ ಈ ಮಕ್ಕ ಕ್ಲೋಸಪ್ ನೋಡಕ್ಕಾಯ್ತದ ನೋಡು. ದುಡ್ದಿರೋ ದುಡ್ಡೆಲ್ಲ ಕುಡ್ದು ಹಾಳು ಮಾಡ್ತಿಯಲ್ಲ, ನಾಚಿಕೆ ಆಗಲ್ವಾ? ಯಾವನ ಹತ್ರ ಮಾತಾಡ್ತಾ ಇದೆಯಾ? ಡೈಲಿ 1000 ರೂಪಾಯಿ ದುಡ್ತೀನಿ ಗೊತ್ತಾ? ಬರೀ 500 ರೂಪಾಯಿ ಮಾತ್ರ ಖರ್ಚು ಮಾಡೋದು. ಅಳಿ ಅಂದ್ರೆ ಮಿಕ್ಕಿದ 500 ಏನ್ ಮಾಡ್ತೀನಿ? ನೆಕ್ಸ್ಟ್ ಡೇ ಕುಡಿತೀನಲ್ಲ. ಶಡ ಪಾಯ್ಸ ದಿನ ಕುಡಿದ್ರೆ ಏನೇ ಖಾಲಿ ಆಗಲ್ವಾ? ಅಪ್ಪ ಲೇ, ಕುಡಿಯೋದ್ರಿಂದ ಎಷ್ಟು ಜನ ಸತ್ತಿದಾರ ಗೊತ್ತೇನೋ? ಸಾಯ್ಲಿ ಬಿಡುಮ. ಯಾವನ್ಗೆ ಹೇಳ್ತಾ ಇದೆಯಾ? ಒಬ್ಬ ಸಾಯಗಳು ಬಾಡ್ದು. ನಿಮ್ಮ ಅಪ್ಪ ಬಂದಾಗ ಬಿಲ್ಡಪ್ ಕೊಡ್ತಾ ಇದೆಯಾ? ಆ ನಾಯಿ ಬಂದು ಎಷ್ಟೊತ್ತಾಯ್ತು? ಏನಾರು ತಂದು ಹಾಕು. ಏನ್ರಿ ಇದೆ ತರಕ್ಕೆ? ರೇಷನ್ ಇದೆಯಾ, ಅಕ್ಕಿ ಇದೆಯಾ? ಯಾಕೋ ನನ್ನ ಹೆಂಡತಿಗೆ ಹೊಡಿತೀಯಾ?